Hello future engineers, welcome to Elegant Electronics. ಕೌನ್ಸೆಲಿಂಗ್ ಇನ್ನೇನು ಸ್ಟಾರ್ಟ್ ಆಗಿದೆ. ಸಪೋಸ್ ನಿಮಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ಕೊಳ್ಳಿ, ನಾನ್ ಅಟಾನಮಸ್ ಕಾಲೇಜಲ್ಲಿ ಸೀಟ್ ಸಿಕ್ತು ಅಂದ್ಕೊಳ್ಳಿ. ನಾನ್ ಅಟಾನಮಸ್ ಅಂದರೆ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿಯ ಅಫಿಲಿಯೇಟೆಡ್ ಕಾಲೇಜ್. ನಾನ್ ಅಟಾನಮಸ್, ತುಂಬ ಕಾಲೇಜಸ್ ಅಟಾನಮಸ್ ಆಗಿಬಿಟ್ಟಿದೆ. ಅಟಾನಮಸ್ ಈ ವರ್ಷದ್ದು ನಾನ್ ಅಟಾನಮಸ್ ಕಾಲೇಜುಗಳಲ್ಲಿ ಈ ವರ್ಷ ಸಿಲೆಬಸ್ ಚೇಂಜ್ ಆಗ್ತಾ ಇದೆ. ಅಂದರೆ 2025 ಬ್ಯಾಚ್ ಸ್ಟೂಡೆಂಟ್ಸ್ ನೀವು ಈಗ ಅಡ್ಮಿಟ್ ಆದರೆ, ನಾನ್ ಅಟಾನಮಸ್ ಅಲ್ಲಿ ಅಡ್ಮಿಟ್ ಆದರೆ ನಿಮ್ಮ ಸಿಲೆಬಸ್ ಹೇಗಿರ್ಬೋದು ಅನ್ನೋದು ಸ್ವಲ್ಪ ಕ್ಲಿಯರ್ ಐಡಿಯಾ ಇರಬೇಕು. ಸುಮ್ಮನೆ ಫ್ಯಾನ್ಸಿಯಾಗಿ ನನಗೆ ಆ ಬ್ರಾಂಚ್ ಬೇಕು, ಈ ಬ್ರಾಂಚ್ ಬೇಕು, ಹಾಗೆ ಹೇಗೆ ಅಂತಿರ್ತೀರಾ. ಅದ್ರ ಒಳಗಡೆ ಏನಿದೆ ಅಂತ ಅಟ್ಲೀಸ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ವಲ್ಪ ನೋಡ್ಕೋಬೇಕು. ಸೊ ಇಂಜಿನಿಯರಿಂಗಲ್ಲಿ 2 ಸೈಕಲ್ ಇರುತ್ತೆ, ಫಿಸಿಕ್ಸ್ ಸೈಕಲ್ ಅಂತ, ಕೆಮಿಸ್ಟ್ರಿ ಸೈಕಲ್ ಅಂತ. ಸಪೋಸ್ ನಿಮ್ಗೆ ಏನಾದರೂ ಫಸ್ಟ್ ಸೆಮ್ಮಲ್ಲಿ ಫಿಸಿಕ್ಸ್ ಸೈಕಲ್ ಬಂತು ಅಂದ್ಕೊಳ್ಳಿ, ನೀವು ಎಲ್ಲ ಸಬ್ಜೆಕ್ಟ್ಸ್ ಓದಲೇಬೇಕು, ವೆದರ್ ಯು ಆರ್ ಬಿಲಾಂಗ್ ಟು ಫಿಸಿಕ್ಸ್ ಸೈಕಲ್ ಆರ್ ಕೆಮಿಸ್ಟ್ರಿ ಸೈಕಲ್. ಫಿಸಿಕ್ಸ್ ಸೈಕಲ್ ನೀವು ಬಿಗಿನಿಂಗ್ ಏನಾದರೂ ಇದ್ದರೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ 1, ಯಾಕಂದರೆ ಫಸ್ಟ್ ಸೆಮಿಸ್ಟರ್ಗೆ ಹೋಗ್ತೀರಾ. ದಿಸ್ ASC ಅಂದರೆ ಅಪ್ಲೈಡ್ ಸೈನ್ಸ್ ಕೋರ್ಸ್ ಅಂತ. ಸೈನ್ಸ್ ಕೋರ್ಸು, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ಸೈನ್ಸ್ ಕೋರ್ಸಸ್. ಇಲ್ಲ ಒಂದು ASC ಅಂತ ಇರುತ್ತೆ ನೋಡಿ, ಅಪ್ಲೈಡ್ ಫಿಸಿಕ್ಸ್. IC ಅಂದರೆ ಇಂಟಿಗ್ರೇಟೆಡ್ ಕೋರ್ಸ್. ಇಂಟಿಗ್ರೇಟೆಡ್ ಅಂದರೆ ಲ್ಯಾಬ್ ಕೋರ್ಸಸ್ಸು ಸಹ ಥಿಯರಿ ಜೊತೆಲಿ ಇಂಟಿಗ್ರೇಟ್ ಮಾಡಿಬಿಟ್ಟಿರ್ತಾರೆ. ಸಪ್ರೇಟ್ ಫಿಸಿಕ್ಸ್ ಲ್ಯಾಬ್ ಅಂತ ಇರೋದಿಲ್ಲ. ಸೊ ಇಂಟಿಗ್ರೇಟೆಡ್, ಪ್ರಾಕ್ಟಿಕಲ್ ಈಸ್ ಇಂಟಿಗ್ರೇಟೆಡ್ ವಿತ್ ದ ಥಿಯರಿ. ಇದಾದರೆ ಅಪ್ಲೈಡ್ ಸೈನ್ಸ್ ಕೋರ್ಸ್. ಇಲ್ಲಿ ಯಾವುದು ಲ್ಯಾಬ್ ಇರೋದಿಲ್ಲ. ಮೊದಲು ಅಪ್ಲೈಡ್ ಮ್ಯಾಥಮೆಟಿಕ್ಸಲ್ಲೂ ಲ್ಯಾಬ್ ಇತ್ತು, ಪೈಥಾನ್ ಲ್ಯಾಬ್ ಅಂತ. ದಿಸ್ ಇಸ್ ಸ್ಟ್ರೀಮ್ ಸ್ಪೆಸಿಫಿಕ್. ಸ್ಟ್ರೀಮ್ ಸ್ಪೆಸಿಫಿಕ್ ಅಂದರೆ IT ಬ್ರಾಂಚಸ್ಗೆ ಬೇರೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಸರ್ಕ್ಯೂಟ್ ಬ್ರಾಂಚಸ್ ಅಂದರೆ ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸ್, ಅದಕ್ಕೆ ಬೇರೆ ಮ್ಯಾಥಮೆಟಿಕ್ಸು, ಮೆಕ್ಯಾನಿಕಲ್ ಅವ್ರಿಗೆ ಬೇರೆ ಮ್ಯಾಥಮೆಟಿಕ್ಸು, ಸಿವಿಲ್ ಅವ್ರಿಗೆ ಬೇರೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಈ ಸ್ಟ್ರೀಮ್ ವೈಸ್ ಮಾಡಿರ್ತಾರೆ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ VTU. ಸೊ ತುಂಬ ಜನ ಹೇಳ್ತಿರ್ತಾರೆ ಅದು ಒಳ್ಳೆಯದು, ಇದು ಕೆಟ್ಟದ್ದು ಅಂತ. ಬಿಲೀವ್ ಮೀ, VTU ಸಿಲೆಬಸ್ ಇಸ್ ಟೂ ಗುಡ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರನ್ನ ಬೇಕಾದರೂ ಕೇಳಿ ನೀವು. ಸೊ ಸ್ಟ್ರೀಮ್ ವೈಸ್ ಮ್ಯಾಥಮೆಟಿಕ್ಸ್ ಇರುತ್ತೆ. ವೀಕ್ಲಿ ನಿಮಗೆ ಎಷ್ಟು ಥಿಯರಿ ಇರುತ್ತೆ ಅಂದರೆ 5 hours ಇರುತ್ತೆ. 3+2, 3 ಲೆಕ್ಚರ್ಸ್, 2 ಟ್ಯುಟೋರಿಯಲ್ಸ್. ತಲೆ ಕೆಡಿಸ್ಕೊಬಿಡಿ, ಟೋಟಲಿ 5 ಅಂದ್ಕೊಳ್ಳಿ. ಎಕ್ಸಾಮು 3 hours ಬರೀತೀರಾ. CIE ಅಂತ ಇಲ್ಲಿರುತ್ತೆ ನೋಡ್ಕೊಳ್ಳಿ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು VTU ವೆಬ್ಸೈಟಿಂದ. CIE ಅಂದರೆ ಕಂಟಿನ್ಯೂಸ್ ಇಂಟರ್ನಲ್ ಎವ್ಯಾಲ್ಯೂಯೇಷನ್ ಅಂತ. ನಿಮಗೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಟೆಸ್ಟ್ ಅಂದ್ಕೊಳ್ಳಿ, ಇಂಟರ್ನಲ್ ಟೆಸ್ಟ್ ಅಂತ. 50 ಮಾರ್ಕ್ಸ್ ಇರುತ್ತೆ. SEE ಅಂತಿರುತ್ತೆ, ಸೆಮಿಸ್ಟರ್ ಆ್ಯಂಡ್ ಎಕ್ಸಾಮಿನೇಷನ್. ನೀವು ಮೊದಲೆಲ್ಲ ಆ್ಯನ್ಯುವಲ್ ಎಕ್ಸಾಮ್ ಅಂತ ಬರೀತಿದ್ರಿ, ಈಗ ಸೆಮಿಸ್ಟರ್ ಸ್ಕೀಮಿಗೆ ಬರ್ತೀರಾ. 6 ತಿಂಗಳ ಒಳಗಡೆ ಒಂದು ಸೆಮಿಸ್ಟರ್ ಮುಗಿರುತ್ತೆ. ಟೋಟಲ್ 8 ಸೆಮಿಸ್ಟರ್ ಇರುತ್ತೆ. ಸೊ 50 ಮಾರ್ಕ್ಸ್, ಟೋಟಲು 100 ಮಾರ್ಕ್ಸು. ಕ್ರೆಡಿಟ್ 4 ಕ್ರೆಡಿಟ್ಸ್ ಇರುತ್ತೆ. ಸೊ ಇದು ನಿಮ್ಮ ಸ್ಕೀಮ್ನ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತಾರೆ. ನೀವು ಚೂಸ್ ಮಾಡ್ಕೋಬೋದು ಕೆಲವೆಲ್ಲ ಸಬ್ಜೆಕ್ಟ್ಸ್ನ. ಆಮೇಲೆ ಔಟ್ಕಮ್ ಬೇಸ್ಡ್ ಎಜುಕೇಷನ್ ಅಂತೀವಿ. ಔಟ್ಕಮ್ ಬೇಸ್ಡ್, ಇಷ್ಟು ದಿನ ನೀವು ಓದ್ತಿದ್ರಿ, 11th ಪಾಸ್ ಆದರೆ 12th ಬರ್ತಿದ್ರಿ, 8th ಪಾಸ್ ಆದರೆ 9th ಹೋಗ್ತಿದ್ರಿ, 9th ಪಾಸ್ ಆದರೆ 10th, ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಇಂಜಿನಿಯರಿಂಗಲ್ಲಿ ನೀವು ಪಾಸ್ ಆದ ಮೇಲೆ ದೇರ್ ಶುಡ್ ಬಿ ಸಮ್ ಔಟ್ಕಮ್. ಯು ಶುಡ್ ಬಿಕಮ್ ಎ ಗುಡ್ ಇಂಜಿನಿಯರ್, ಯು ಶುಡ್ ಬಿಕಮ್ ಎ ಗುಡ್ ಆಂಟ್ರಪ್ರಿನರ್, ಆರ್ ಯು ಶುಡ್ ಗೋ ಫಾರ್ ಹೈಯರ್ ಸ್ಟಡೀಸ್. ಏನಾದರೂ ಒಂದು ಔಟ್ಕಮ್ ಇರಬೇಕು. 4 ವರ್ಷ ಆದಮೇಲೆ ನೀವು ಏನಾಗ್ತೀರಾ? ಹೈಯರ್ ಸ್ಟಡೀಸ್ಗೆ ಹೋಗ್ತೀರಾ, ಇಲ್ಲವಾ ಆಂಟ್ರಪ್ರಿನರ್ ಆಗ್ತೀರಾ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟಪ್ ಮಾಡ್ತೀರಾ, ಇಲ್ಲವಾ ಯು ವಿಲ್ ಬಿಕಮ್ ಎ ಗುಡ್ ಇಂಜಿನಿಯರಾ? ಏನೋ ಒಂದು ಔಟ್ಕಮ್ ಇರಬೇಕು. ಸುಮ್ಮನೆ ಓದ್ಕೊಂಡು ಹೋಗೋದು, 60% ಬಂತು, 80% ಬಂತು, ರ್ಯಾಂಕ್ ಬಂದೆ ಅಂತಲ್ಲ. ದಿರ್ ಶುಡ್ ಬಿ ಸಮ್ ಔಟ್ಕಮ್, ಬಿಕಾಸ್ ದಿಸ್ ಇಸ್ ಎ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್. ಸೊ ಸೆಕೆಂಡ್ ಸಬ್ಜೆಕ್ಟು ಇದು ಫಿಸಿಕ್ಸ್ ಸೈಕಲ್ ಆಗಿರೋದ್ರಿಂದ ಅಪ್ಲೈಡ್ ಫಿಸಿಕ್ಸ್. ದಿಸ್ ಈಸ್ ಆಲ್ಸೋ ಸ್ಟ್ರೀಮ್ ಸ್ಪೆಸಿಫಿಕ್. ಎಲ್ಲರಿಗೂ ಒಂದೇ ಫಿಸಿಕ್ಸ್ ಅಂತ ಇರೋದಿಲ್ಲ, ಬೇರೆ ಬೇರೆ ಬ್ರಾಂಚಸ್ಗೆ ಬೇರೆ ಬೇರೆ ಥರ ಫಿಸಿಕ್ಸ್ ಇರುತ್ತೆ. ಸೊ ಇದು ಅಷ್ಟೇ ನೋಡ್ಕೊಳ್ಳಿ. 3 hours ಪ್ಲಸ್ 2 hours ಪ್ರಾಕ್ಟಿಕಲ್ ಇರುತ್ತೆ, ಬಿಕಾಸ್ ದಿಸ್ ಇಸ್ ಎ ಇಂಟಿಗ್ರೇಟೆಡ್ ಕೋರ್ಸ್. 3 hours ಥಿಯರಿ ಇರುತ್ತೆ, ರಿಲೇಟೆಡ್ 2 hours ಲ್ಯಾಬ್ ಇರುತ್ತೆ. ಇದು ಅಷ್ಟೇ. 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್, ಟೋಟಲ್ 100, 4 ಕ್ರೆಡಿಟ್ಸ್ ಇರುತ್ತೆ. ನೆಕ್ಸ್ಟು ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸಸ್. ನಿಮ್ಮ ಪ್ರೋಗ್ರಾಮ್ ಅಂದರೆ ನಿಮ್ಮ ಕೋರ್ಸ್. ನೀವು ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, IT ಬ್ರಾಂಚಸ್ ಇರ್ಬೋದು. ಸೊ ಆ ಸ್ಪೆಸಿಫಿಕ್ ಕೋರ್ಸಸ್ ಇರುತ್ತೆ. ನೆಕ್ಸ್ಟ್ ಹೇಳ್ತೀನಿ ಯಾವ್ಯಾವುದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸಸ್ ಅಂತ. ಇಲ್ಲಿ ನೋಡ್ಕೊಂಡಿರಿ ಸದ್ಯಕ್ಕೆ. ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸಸ್ ರೆಸ್ಪೆಕ್ಟಿವ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಸಿಲೆಬಸ್ ಫ್ರೇಮ್ ಮಾಡಿರ್ತಾರೆ, ಅವರೇ ಟೀಚ್ ಮಾಡ್ತಾರೆ. 3 ಕ್ರೆಡಿಟ್ಸ್ ಇರುತ್ತೆ. 3 ಕ್ರೆಡಿಟ್ಸ್ ಅಂದರೆ ವಾರಕ್ಕೆ 3 hours ಮಾತ್ರ ಥಿಯರಿ ಇರುತ್ತೆ. ಇಲ್ಲಿ ಯಾವುದು ಲ್ಯಾಬ್ ಇಲ್ಲ. ESC ಅಂದರೆ ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸ್. ಇದರಲ್ಲೂ ಅಷ್ಟೇ ಬಕೆಟ್ ಆಫ್ ಸಬ್ಜೆಕ್ಟ್ಸ್ ವಿಲ್ ಬಿ ಗಿವನ್. ಒಂದು ಬಕೆಟ್ ಆಫ್ ಸಬ್ಜೆಕ್ಟ್ಸ್ ಕೊಡ್ತಾರೆ, ಅದ್ರಲ್ಲಿ ನೀವು ಚೂಸ್ ಮಾಡ್ಬೋದು. ಅದಕ್ಕೆ ಇದನ್ನು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳ್ತೀವಿ. ನೀವು ಚೂಸ್ ಮಾಡ್ಕೋಬೋದು. ಅದನ್ನು ಆಮೇಲೆ ಹೇಳ್ತೀನಿ, ಯಾವ್ಯಾವ್ದು ಲಿಸ್ಟ್ ಕೊಡ್ತೀನಿ ನಿಮಗೆ. ಎಮರ್ಜಿಂಗ್ ಟೆಕ್ನಾಲಜಿ ಕೋರ್ಸ್. ಸೊ ಇಂಜಿನಿಯರಿಂಗಲ್ಲಿ ಎಮರ್ಜಿಂಗ್ ಟೆಕ್ನಾಲಜಿ ಬರ್ತಾನೆ ಇರುತ್ತೆ. ದ ಟೆಕ್ನಾಲಜಿ ವಿಲ್ ಎಮರ್ಜ್ ಎವ್ರಿ ಇಯರ್, ಎವ್ರಿ ಮಂತ್, ಎವ್ರಿ ಡೇ ನ್ಯೂ ಟೆಕ್ನಾಲಜಿ ವಿಲ್ ಕಮ್. ಈಗ VTU ಅವ್ರ ಇಂಟೆನ್ಷನ್ ಏನಂದರೆ ಎಲ್ಲ ಬ್ರಾಂಚಸ್ ಅವರು AI ಕಲಿಬೇಕು ಅಂತ. ಯಾಕೆಂದರೆ AI ಈಸ್ ಎವ್ರಿವೇರ್, ವೆದರ್ ಇಟ್ ಈಸ್ ಅಗ್ರಿಕಲ್ಚರ್ ಆರ್ ಫುಡ್ ಇಂಡಸ್ಟ್ರಿ ಆರ್ ಟೆಕ್ನಾಲಜಿ, ಎಲ್ಲಾದರೂ ಹೋಗಿ AI ಇದೆ. ಅದಕ್ಕೆ ಇಂಟ್ರೊಡಕ್ಷನ್ ಟು AI ಆ್ಯಂಡ್ ಇಟ್ಸ್ ಯೂಸ್ ಕೇಸಸ್.
ದಿಸ್ ಇಸ್ ಆಲ್ಸೋ ಸ್ಟ್ರೀಮ್ ಸ್ಪೆಸಿಫಿಕ್. ಸಿವಿಲ್ ಅವರೇ ಬೇರೆ ಓದ್ತಾರೆ, ಎಲೆಕ್ಟ್ರಾನಿಕ್ಸ್ ಅವರೇ ಬೇರೆ, ಎ ಆ ಬ್ರಾಂಚ್ಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ನೋಡ್ತಾರೆ. ಯಾರು ಟೀಚ್ ಮಾಡ್ತಾರೆ ಅಂದರೆ CSE ಆ್ಯಂಡ್ ಅಲೈಡ್ ಡಿಪಾರ್ಟ್ಮೆಂಟ್ಸ್. ಇದು ಅಷ್ಟು 3 ಕ್ರೆಡಿಟ್ ಇರುತ್ತೆ, ವಾರಕ್ಕೆ 3 ಗಂಟೆಗಳ ಪಾಠ ಇರುತ್ತೆ. ಇನ್ನೊಂದು AEC ಅಂತಿದೆ, ಎಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್. ಎಬಿಲಿಟಿ ಯಾಕೆಂದರೆ ಇದು ಪ್ರೊಫೆಷನಲ್ ಡಿಗ್ರಿ, ಇದು ಬರೀ ಮಾರ್ಕ್ಸು, ಬರೀ ಪಾಠ ಓದೋದು, ಮಗ್ಗೊಡಿಯೋದು, ಎಕ್ಸಾಮ್ ಬರೆಯೋದು, ಪಾಸ್ ಆಗೋದಲ್ಲ. ನಿಮಗೆ ಈಗ ಟೆಕ್ನಾಲಜಿ ಕಲಿಬೇಕು, ಎಮರ್ಜಿಂಗ್ ಇಂಜಿನಿಯರಿಂಗ್ ಕೋರ್ಸಸ್, ನಿಮ್ಮ ಸ್ಕಿಲ್ಸು ಡೆವಲಪ್ ಮಾಡ್ಕೋಬೇಕು, ಸಾಫ್ಟ್ ಸ್ಕಿಲ್ಸು. ಸೊ ಹ್ಯುಮ್ಯಾನಿಟೀಸ್ ಡಿಪಾರ್ಟ್ಮೆಂಟ್ ಡೀಲ್ ಮಾಡ್ತಾರೆ. ಇದನ್ನು 1 ಕ್ರೆಡಿಟ್ ಇರುತ್ತೆ, ವಾರಕ್ಕೆ 1 ಗಂಟೆ ಮಾತ್ರ ಇರುತ್ತೆ. ಯಾಕೆಂದರೆ ಇಂಜಿನಿಯರ್ ಅಂದರೆ ಇಟ್ಸ್ ಎ ಡಿಗ್ರಿ, ಪ್ರೊಫೆಷನಲ್ ಡಿಗ್ರಿ. ನಿಮಗೆ ಒಂದು ಆ್ಯಟಿಟ್ಯೂಡ್ ಬೆಳೆಸಬೇಕು, ನಿಮಗೆ ಫೀಲ್ ಆಗಬೇಕು ಇಂಜಿನಿಯರಿಂಗ್ ಅಂತ. ಆಗ ನಿಮ್ಗೆ ಒಂದಷ್ಟು ಸಾಫ್ಟ್ ಸ್ಕಿಲ್ಸ್ ಬೇಕಾಗುತ್ತೆ, ಪ್ರೊಫೆಷನಲ್ ಸ್ಕಿಲ್ಸ್ ಬೇಕಾಗುತ್ತೆ, ಆ್ಯಪ್ಟಿಟ್ಯೂಡ್ ಸ್ಕಿಲ್ಸ್ ಬೇಕಾಗುತ್ತೆ. ಸೊ ಈ ಸ್ಕಿಲ್ಸ್ ಎಲ್ಲ ಇದ್ದರೆ ಮಾತ್ರ ನೀವು ಇಂಜಿನಿಯರ್ ಆಗ್ತೀರಾ, ಇಲ್ಲಾಂದರೆ ಆರ್ಡಿನರಿ ಡಿಗ್ರಿ ಹೋಲ್ಡರ್ ಆಗ್ತೀರಾ. ನಿಮ್ಮ ಹೆಸರು ಪಕ್ಕ BE ಅಂತ ಬರುತ್ತೆ ಅಷ್ಟೇ. ನೆಕ್ಸ್ಟು ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಆರ್ ಎಮರ್ಜಿಂಗ್ ಸೈನ್ಸ್ ಕೋರ್ಸ್. ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಲ್ಯಾಬ್, ಒಂದೇ ಒಂದು ಲ್ಯಾಬ್ ಇರುತ್ತೆ. ಮೊದಲೆಲ್ಲ 6 ಥಿಯರೀಸ್ 2 ಲ್ಯಾಬ್ಸ್ ಇರ್ತಿತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಒಂದು ಇಂಟಿಗ್ರೇಟೆಡ್ ಕೋರ್ಸ್, ಫಿಸಿಕ್ಸಲ್ಲಿ ಒಂದು ಇಂಟಿಗ್ರೇಟ್ ಮಾಡಿದ್ದಾರೆ ಲ್ಯಾಬು. ಇಲ್ಲಿ ಬರೀ ಲ್ಯಾಬ್ ಇದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಲ್ಯಾಬ್ ಒಂದಿರುತ್ತೆ. 2 hours ವೀಕ್ಲಿ ಲ್ಯಾಬ್ ಇರುತ್ತೆ. ಇದು 50 ಇಂಟರ್ನಲ್ಸ್, 50 ಎಕ್ಸ್ಟರ್ನಲ್ಸ್, 100 ಮಾರ್ಕ್ಸು ಟೋಟಲ್ ಇರುತ್ತೆ. ಒಂದೇ ಒಂದು ಕ್ರೆಡಿಟ್ ಇರುತ್ತೆ. ನೆಕ್ಸ್ಟ್ ಎಬಿಲಿಟಿ ಎನ್ಹ್ಯಾನ್ಸ್ಮೆಂಟ್ ಕೋರ್ಸ್ ಆರ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್. SDC ಅಂದರೆ ಇನ್ನೋವೇಟಿವ್ ಡಿಸೈನ್ ಥಿಂಕಿಂಗ್ ಲ್ಯಾಬ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಐಡಿಯಾ ಲ್ಯಾಬ್, ವರ್ಕ್ಶಾಪ್, ಈ ಥರ ಇರುತ್ತೆ. ಇದು 1 ಕ್ರೆಡಿಟು ಲ್ಯಾಬ್ ಇರುತ್ತೆ. 2 hours ಪರ್ ವೀಕ್ ಇರುತ್ತೆ. NCMC ಅಂದರೆ ನಾನ್ ಕ್ರೆಡಿಟ್ ಮ್ಯಾಂಡೇಟ್ರಿ ಕೋರ್ಸ್. ಇಷ್ಟೊತ್ತು ಎಲ್ಲ ಸಬ್ಜೆಕ್ಟ್ಸ್ಗೂ ಕ್ರೆಡಿಟ್ಸ್ ಹೇಳ್ತಾ ಹೋದೆ, 1 2 3 4 ಕ್ರೆಡಿಟ್ ಅಂತ. ಇದು ನಾನ್ ಕ್ರೆಡಿಟ್ ಬಟ್ ಇಟ್ ಈಸ್ ಮ್ಯಾಂಡೇಟ್ರಿ ಕೋರ್ಸ್. ಯಾವುದು? ಬಳಕೆ ಕನ್ನಡ ಇಲ್ಲ ಸಾಂಸ್ಕೃತಿಕ ಕನ್ನಡ. ಬಳಕೆ ಕನ್ನಡ ಅನ್ನೋದು ಕನ್ನಡಿಗರಲ್ಲದವರಿಗೆ, ಅವ್ರಿಗೆ ಬಳಸೋದಕ್ಕೆ ಕನ್ನಡ ಎಷ್ಟು ಬೇಕೋ ಅಷ್ಟು ಹೇಳ್ಕೊಡ್ತಾರೆ. ಸಾಂಸ್ಕೃತಿಕ ಕನ್ನಡ, ನೀವು ಕರ್ನಾಟಕದವರು, ಕನ್ನಡ ಬರುತ್ತೆ ನಿಮಗೆ, ಸೊ ಸಾಂಸ್ಕೃತಿಕ ಕನ್ನಡ ನೀವು ಪಾಸ್ ಆಗಲೇಬೇಕು, ಮ್ಯಾಂಡೇಟ್ರಿ, ಬಟ್ ಇಟ್ ಈಸ್ ನಾನ್ ಕ್ರೆಡಿಟ್. ಇಲ್ಲಿ ನೋಡಿ, ಪಾಸ್ ಆಗಲೇಬೇಕು. PP ಅಂತಿದೆ, 100 ಮಾರ್ಕ್ಸ್ ಇರುತ್ತೆ, ಬಟ್ ಯಾವುದೇ ಕ್ರೆಡಿಟ್ ಇರಲ್ಲ. ಟೋಟಲ್ 20 ಕ್ರೆಡಿಟ್ ಅರ್ನ್ ಮಾಡಬೇಕಾಗುತ್ತೆ. ಟೋಟಲ್ ಇರೋದು ಮ್ಯಾಕ್ಸಿಮಮ್ ಕ್ರೆಡಿಟ್ಸ್ ಫಸ್ಟ್ ಸೆಮಿಸ್ಟರ್ಗೆ 20 ಕ್ರೆಡಿಟು, ಟೋಟಲು 900 ಮಾರ್ಕ್ಸು. ಈ 900 ಮಾರ್ಕ್ಸಲ್ಲಿ 500 ಮಾರ್ಕ್ಸು ಬರೀ ಇಂಟರ್ನಲ್ಸ್ ಇರುತ್ತೆ, ಗಮನ ಇರಲಿ. 500 ಮಾರ್ಕ್ಸ್ ಇಂಟರ್ನಲ್ಲು, ಇನ್ನು 400 ಮಾರ್ಕ್ಸ್ ಮಾತ್ರ ಎಕ್ಸ್ಟರ್ನಲ್ ಎಕ್ಸಾಮ್ ನಡೆಯೋದು. ಅದೊಂದು ಅರ್ಥ ಆಗಿದ್ರೆ ನಿಮಗೆ ಕಾಲೇಜಲ್ಲಿ ಹೆಂಗಿರಬೇಕು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇದು PUC ಸ್ಕೂಲ್ ಥರ ಅಲ್ಲ. ನೆಕ್ಸ್ಟ್ ಆಗಲೇ ಒಂದು ಬಕೆಟ್ ಆಫ್ ಸಬ್ಜೆಕ್ಟ್ಸ್ ಅಂತ ಹೇಳಿದೆ. ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನೋಡೋಣ. ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಇಲ್ಲಿ ನೋಡ್ಕೊಳ್ಳಿ. ಸ್ಟ್ರೀಮ್ ಸ್ಪೆಸಿಫಿಕ್ ಟೈಟಲ್, CV ಬೇರೆ ಇರುತ್ತೆ, ಮೆಕ್ಯಾನಿಕಲ್ ಬೇರೆ, ಎಲೆಕ್ಟ್ರಿಕಲ್ ಬೇರೆ, ಕಂಪ್ಯೂಟರ್ ಸೈನ್ಸ್ ಬೇರೆ. ಈ TEE ಅಂದರೆ ಎಲೆಕ್ಟ್ರಾನಿಕ್ಸು ಸೇರ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಅಪ್ಲೈಡ್ ಫಿಸಿಕ್ಸು, ಇದು ಅಷ್ಟೇ. ಮೆಟೀರಿಯಲ್ಸ್ ಆ್ಯಂಡ್ ವೇವ್ ಪ್ರಾಪರ್ಟೀಸ್ ಫಾರ್ ಸ್ಟ್ರಕ್ಚರಲ್ ಅಪ್ಲಿಕೇಶನ್, CV ಸ್ಟ್ರಕ್ಚರ್ಸ್ ಅಂತ ಬಂತು ನೋಡಿ. ನೆಕ್ಸ್ಟ್ ಮೆಕ್ಯಾನಿಕಲ್ಗೆ ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಮೆಟಲರ್ಜಿ ಅಂತ ಬಂತು. ನೆಕ್ಸ್ಟ್ TEE ಆ್ಯಂಡ್ ECEಗೆ ಆಪ್ಟೋ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಸೆನ್ಸರ್ಸ್ ಅಂತ ಬಂತು. ಕಂಪ್ಯೂಟರ್ ಸೈನ್ಸ್ಗೆ ಕ್ವಾಂಟಮ್ ಕಂಪ್ಯೂಟಿಂಗ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅಂತ. ಸೊ ಅವರವರು ಬ್ರ್ಯಾಂಚ್ ಅವರು ಆ ಸಬ್ಜೆಕ್ಟ್ಸು ತಗೋತಾರೆ. ನೆಕ್ಸ್ಟ್ ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸಸ್. ಪ್ರೋಗ್ರಾಮ್ ಅಂದರೆ ನಿಮ್ಮ ಕೋರ್ಸ್, ಯಾವ ಪ್ರೋಗ್ರಾಮ್ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ ಇಲ್ಲ ಸಿವಿಲ್ ಇಂಜಿನಿಯರಿಂಗ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ. ಸೊ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್, ಇದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಮೆಕ್ಯಾನಿಕಲ್ಗೆ. ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗ್ ಇನ್ C, ಎಲಿಮೆಂಟ್ಸ್ ಆಫ್ ಬಯೋಟೆಕ್ನಾಲಜಿ. ಆ ಪ್ರೋಗ್ರಾಮ್ಗೆ ರಿಲೇಟೆಡ್ ಆಗಿರೋ ಸಬ್ಜೆಕ್ಟ್ಸು ನೀವು ತಗೋತೀರಾ. ಎಮರ್ಜಿಂಗ್ ಟೆಕ್ನಾಲಜಿ ಕೋರ್ಸ್, ಇಂಟ್ರೊಡಕ್ಷನ್ ಟು AI ಆ್ಯಂಡ್ ಇಟ್ಸ್ ಕೇಸಸ್ ಫಾರ್ ಸಿವಿಲ್ ಅವರಾದರೆ ಅದು ಓದ್ತೀರಾ. ಇಂಟ್ರೊಡಕ್ಷನ್ ಟು AI ಆ್ಯಂಡ್ ಇಟ್ಸ್ ಕೇಸಸ್ ಮೆಕ್ಯಾನಿಕಲು. TEE ಆ್ಯಂಡ್ ECE ಕಾಮನ್ ಆಗಿ, CSE ಆ್ಯಂಡ್ ಅಲೈಡ್ ಕೋರ್ಸಸ್ಸು ಒಂದು. ಎಲ್ಲ ಅಷ್ಟೇ, ನಿಮಗೆ ಫಸ್ಟ್ ಸೆಮ್ಮಲ್ಲೇ ಗೊತ್ತಾಗ್ಬಿಡುತ್ತೆ AI ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಇಟ್ಸ್ ಕೇಸಸ್ ಫಾರ್ ಯುವರ್ ಕೋರ್ಸ್, ಯುವರ್ ಬ್ರ್ಯಾಂಚ್. ಎಮರ್ಜಿಂಗ್ ಸೈನ್ಸಸ್ ಕೋರ್ಸ್ 1, ಇಂಟ್ರೊಡಕ್ಷನ್ ಟು ಸಿವಿಲ್ ಇಂಜಿನಿಯರಿಂಗ್, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ಸ್, ಇಂಟ್ರೊಡಕ್ಷನ್ ಟು ಮೆಕ್ಯಾನಿಕಲ್, ಎಸೆನ್ಷಿಯಲ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಂಡಿರ್ತೀರ ನೀವು. ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಲ್ಯಾಬ್, ಒಂದು ಲ್ಯಾಬ್ ಅಂತ ಹೇಳಿದ್ನಲ್ಲ, ಆ ಲ್ಯಾಬ್ ಯಾವುದು? ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಲ್ಯಾಬ್, ಮೆಕ್ಯಾನಿಕಲ್ ಅವರು. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಲ್ಯಾಬು, ಎಲೆಕ್ಟ್ರಿಕಲ್ ಅವರು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಲ್ಯಾಬು, ಮೆಕ್ಯಾನಿಕಲ್ ಸ್ಟೂಡೆಂಟ್ಸು. ಪ್ರಿನ್ಸಿಪಲ್ಸ್ ಆಫ್ ಪ್ರೋಗ್ರಾಮಿಂಗ್ ಯೂಸಿಂಗ್ C ಲ್ಯಾಬು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್. ಸೊ ದೀಸ್ ಆರ್ ದ ಬಕೆಟ್ ಆಫ್ ಸಬ್ಜೆಕ್ಟ್ಸ್. ಇನ್ ದಿಸ್ ಬಕೆಟ್ ಯು ವಿಲ್ ಚೂಸ್ 1. ನಿಮ್ಮ ಬ್ರಾಂಚ್ಗೆ ಯಾವುದು ರಿಲೆವೆಂಟು ಅದನ್ನು ನೀವು ತಗೋತೀರಾ. ಸೊ ದಿಸ್ ಈಸ್ ಅಬೌಟ್ ಫಸ್ಟ್ ಸೆಮಿಸ್ಟರ್. ನೆಕ್ಸ್ಟ್ ಸೆಮಿಸ್ಟರ್ ಏನು ಓದ್ತೀರಾ? ಕೆಮಿಸ್ಟ್ರಿ. ಮೊದಲು ಫಿಸಿಕ್ಸ್ ಸೈಕಲ್ ಹೋಗಿದ್ರಿ, ಈಗ ಕೆಮಿಸ್ಟ್ರಿ ಸೈಕಲ್ಗೆ ಬರ್ತೀರಾ. ಈ ಕೆಮಿಸ್ಟ್ರಿ ಸೈಕಲಲ್ಲಿ ಏನು ಓದ್ತೀರಾ? ಅಪ್ಲೈಡ್ ಮ್ಯಾಥಮೆಟಿಕ್ಸ್ 2. ಮೊದಲು 1 ಓದಿದರೆ ಫಸ್ಟ್ ಸೆಮಲ್ಲಿ, ಈಗ ಸೆಕೆಂಡ್. ದಿಸ್ ಇಸ್ ಆಲ್ಸೋ ಸ್ಟ್ರೀಮ್ ಸ್ಪೆಸಿಫಿಕ್, ಸೇಮ್ 4 ಕ್ರೆಡಿಟ್ಸ್ ಇರುತ್ತೆ. ಅಪ್ಲೈಡ್ ಕೆಮಿಸ್ಟ್ರಿ ಒನ್ಸ್ ಅಗೇನ್ ಇಂಟಿಗ್ರೇಟೆಡ್ ಕೋರ್ಸು. ಇದ್ರ ಜೊತೆಯಲ್ಲಿ 2 hours ಲ್ಯಾಬ್ ಇರುತ್ತೆ, 3 hours ಥಿಯರಿ ಇರುತ್ತೆ, 4 ಕ್ರೆಡಿಟ್ಸ್ ಇರುತ್ತೆ. CAD ಅಂತೀವಿ, ಕಂಪ್ಯೂಟರ್ ಏಡೆಡ್ ಇಂಜಿನಿಯರಿಂಗ್ ಡ್ರಾಯಿಂಗ್. ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸು.
ಯಾರು ಪಾಠ ಮಾಡ್ತಾರೆ? ಯೂಶಲಿ ಮೆಕ್ಯಾನಿಕಲ್ ಅವರು ಆರ್ ಸಿವಿಲ್ ಅವರು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಕ್ರೆಡಿಟ್ಸ್ ಇರುತ್ತೆ. ESC ಎಮರ್ಜಿಂಗ್ ಸೈನ್ಸ್ ಕೋರ್ಸ್ ಆಗಲೇ ಒಂದು ಬಕೆಟ್ ಆಫ್ ಸಬ್ಜೆಕ್ಟ್ಸ್ ತೋರಿಸಿದ್ದೆ ನಿಮಗೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸ್ ಇದು ಒಂದು ಬಕೆಟ್ ಆಫ್ ಸಬ್ಜೆಕ್ಟ್ಸ್ ಇತ್ತು. ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸ್, ಕಮ್ಯುನಿಕೇಟಿವ್ ಅಂಡ್ ಪ್ರೊಫೆಷನಲ್ ರೈಟಿಂಗ್ ಸ್ಕಿಲ್ ಆ್ಯಂಡ್ ಡಿಜಿಟಲ್ ಅಂಡ್ AI ಟೂಲ್ಸ್ ವಿತ್ ಡಿಜಿಟಲ್ ಅಂಡ್ AI ಟೂಲ್ಸ್. ಸೊ ಇಂಜಿನಿಯರಿಂಗ್ ಮಾಡ್ಬಿಡ್ತೀರಾ, ಒಂದು ರಿಪೋರ್ಟ್ ಬರೆಯೋದಕ್ಕೆ ಬರೋದಿಲ್ಲ, ಒಂದು ಕೊಟೇಶನ್ ಬರೆಯೋಕ್ಕೆ ಬರೋದಿಲ್ಲ, ಒಂದು ಇನ್ವಾಯ್ಸ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಹೆಂಗೆ ರಿಪೋರ್ಟ್ ಬರೀಬೇಕು, ರೆಕಾರ್ಡ್ ಬರೀಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಕಮ್ಯುನಿಕೇಟಿವ್ ಆ್ಯಂಡ್ ಪ್ರೊಫೆಷನಲ್ ರೈಟಿಂಗ್ ಸ್ಕಿಲ್ ವಿತ್ ಡಿಜಿಟಲ್ ಆ್ಯಂಡ್ AI ಟೂಲ್ಸ್. ಈಗ AI ಅಂತೂ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ, ಅದೇ ನಿಮಗೆಲ್ಲ ಮಾಡಿಕೊಡುತ್ತೆ. ಬಟ್ ನಿಮ್ಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಹಾಗಾಗಿ ಈ ಲೇಟೆಸ್ಟ್ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸುಮ್ಮನೆ ಸಾರ್ ಇದು VT ಅಫಿಲಿಯೇಟೆಡ್ ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳಿಬಿಡಿ, ಸಿಲೆಬಸ್ ತುಂಬ ಚೆನ್ನಾಗಿದೆ. ಸೊ ಇದು ಒಂದು ಕ್ರೆಡಿಟ್ ಇರುತ್ತೆ, ವಾರಕ್ಕೆ 1 ಗಂಟೆ ಮಾತ್ರ. ನೆಕ್ಸ್ಟು NCMC ನಾನ್ ಕ್ರೆಡಿಟ್ ಮ್ಯಾಂಡೇಟರಿ ಕೋರ್ಸ್. ನಾವು ಇಂಡಿಯನ್ ಸಿಟಿಸನ್ನು, ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನೇ ಗೊತ್ತಿರಲ್ಲ ನಮಗೆ. ಸಂವಿಧಾನ ಅಂದರೆ ಏನೂ ಗೊತ್ತಿರಲ್ಲ. ನಾವು ದೊಡ್ಡ ಇಂಜಿನಿಯರು, 1.5 ಲಕ್ಷ ಸಂಬಳ, 2 ಲಕ್ಷ ಸಂಬಳ. ಸಂವಿಧಾನ ಏನಪ್ಪ ಅಂದರೆ ಅದರಲ್ಲಿ ಏನಿದೆ, ಅದರ ಪೀಠಿಕೆ ಏನು ಅಂದರೆ ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲ ಪ್ರೊಫೆಷನಲ್ ಕೋರ್ಸಸ್ಸಲ್ಲೂ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಸೊ ನಾನ್ ಕ್ರೆಡಿಟ್ ಮ್ಯಾಂಡೇಟರಿ ಕೋರ್ಸ್ 100 ಮಾರ್ಕ್ಸ್ ಇರುತ್ತೆ, ಪಾಸ್ ಆಗಬೇಕು, ಬಟ್ ಕ್ರೆಡಿಟ್ಸ್ ಇರೋದಿಲ್ಲ ಅಷ್ಟೇ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲ್ಯಾಬು ಒಂದು ಇರುತ್ತೆ, 1 ಕ್ರೆಡಿಟು. ನೆಕ್ಸ್ಟು ಬ್ಯೂಟಿಫುಲ್ ಥಿಂಗ್ ಅಬೌಟ್ VTU ಸಿಲೆಬಸ್ ಈಸ್ ಇಂಟರ್ಡಿಸಿಪ್ಲಿನರಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಇಂಟರ್ಡಿಸಿಪ್ಲಿನರಿ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸಲ್ಲಿ ಇರ್ತೀರ ಅಂದ್ಕೊಳ್ಳಿ, CS ಅವ್ರ ಜೊತೆಯಲ್ಲಿ, ಮೆಕ್ಯಾನಿಕಲ್ ಹುಡುಗರ ಜೊತೆಯಲ್ಲೆಲ್ಲ ಸೇರಿಕೊಂಡು ಒಂದು ಪ್ರಾಜೆಕ್ಟ್ ಮಾಡಬೇಕು. ಇಂಟರ್ಡಿಸಿಪ್ಲಿನರಿ ಬರೀ ನೀವು ನಿಮ್ಮ ಫ್ರೆಂಡ್ಸೇ ಸೇರಿಕೊಂಡು, ಇಲ್ಲ CS ಅಲ್ಲಿ ಇದ್ದರೆ ಬರೀ ನೀವು ಸೇರ್ಕೊಂಡು ಮಾಡೋದಲ್ಲ, ಬೇರೆಯವ್ರ ಜೊತೆಲಿ. ಯಾಕೆಂದರೆ ಇಂಜಿನಿಯರಿಂಗ್ ಯಾವುದೋ ಒಂದು ಬ್ರ್ಯಾಂಚಿಂದ ಆಗೋದಿಲ್ಲ, ಎಲ್ಲ ಸೇರಿಕೊಂಡೇ ಇರಬೇಕಾಗತ್ತೆ. ಈಗ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ ಇರಲ್ಲ, ಬರೀ ಮೆಕ್ಯಾನಿಕಲ್ ಇರಲ್ಲ, ಇಲ್ಲ ಬ್ಯಾಟ್ರಿ ಇದೆ ಬರೀ ಎಲೆಕ್ಟ್ರಿಕಲ್ ಅಂತ ಹೇಳೋದಕ್ಕಾಗಲ್ಲ. ಇಟ್ ಈಸ್ ದ ವರ್ಕ್ ಆಫ್ ಆಲ್ ಇಂಜಿನಿಯರ್ಸ್. ಹಾಗಾಗಿ ಇಂಟರ್ಡಿಸಿಪ್ಲಿನರಿ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್, ಯು ಶುಡ್ ಲರ್ನ್ ಯೂಸಿಂಗ್ ಡೂಯಿಂಗ್ ಸಮ್ ಪ್ರಾಜೆಕ್ಟ್ಸ್ ದಟ್ ಟು ಇಂಟರ್ಡಿಸಿಪ್ಲಿನರಿ. ಬೇರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಸೇರಿಸ್ಕೊಂಡು ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ಫಿಸಿಕ್ಸ್ ಸೈಕಲ್ ಆ್ಯಂಡ್ ಕೆಮಿಸ್ಟ್ರಿ ಸೈಕಲ್. ಆಗಲೇ ನಾವು ನೋಡಿದ ಹಾಗೆ ಬಕೆಟ್ ಆಫ್ ಸಬ್ಜೆಕ್ಟ್ಸ್ ಇಲ್ಲಿರುತ್ತೆ. ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಒಂದು ಬಕೆಟ್ ಇದೆ, ಅಪ್ಲೈಡ್ ಕೆಮಿಸ್ಟ್ರಿ ಒಂದು ಬಕೆಟ್ ಇದೆ. ಇಲ್ಲಿ ನೋಡೋಣ, ಸಿವಿಲ್ಗೆ ನೋಡಿ ಸ್ಟ್ರಕ್ಚರಲ್ ಮೆಟೀರಿಯಲ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಅಡ್ವಾನ್ಸ್ಡ್ ಮೆಟಲ್ ಪ್ರೊಟೆಕ್ಷನ್ ಸಸ್ಟೈನಬಲ್ ಎನರ್ಜಿ ಸಿಸ್ಟಮ್ಸ್ ಫಾರ್ ಮೆಕ್ಯಾನಿಕಲ್. EEE ಮತ್ತು EC ಅವರಿಗೆ ಮೆಟೀರಿಯಲ್ ಆ್ಯಂಡ್ ಸ್ಟ್ರಕ್ಚರಲ್ ಕೆಮಿಸ್ಟ್ರಿ ಆಫ್ ಫ್ಯೂಚರಿಸ್ಟಿಕ್ ಡಿವೈಸಸ್. ಅಂದರೆ ಕೆಮಿಸ್ಟ್ರಿ ನಿಮ್ಮ EEE ಮತ್ತು ECಗೆ ಹೆಂಗೆ ಯೂಸ್ ಆಗುತ್ತೆ, ಕೆಮಿಸ್ಟ್ರಿ ಸಿವಿಲ್ ಅವ್ರಿಗೆ ಯಾವ ಥರ ಯೂಸ್ ಆಗುತ್ತೆ. ಕಾಮನ್ ಕೆಮಿಸ್ಟ್ರಿ ಇಲ್ಲ, ಲಾಂಗ್ ಬ್ಯಾಕ್ ಎಲ್ಲ ಕೆಮಿಸ್ಟ್ರಿ ಅಂದರೆ ಒಂದೇ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಂದರೆ ಒಂದೇ ಮ್ಯಾಥಮೆಟಿಕ್ಸು, ಫಿಸಿಕ್ಸ್ ಅಂದರೆ ಒಂದೇ ಫಿಸಿಕ್ಸ್ ಎಲ್ಲರೂ ಓದ್ತಿದ್ರು. ಬಟ್ ನಾವು ಇಟ್ ಈಸ್ ಪ್ರೋಗ್ರಾಮ್ ಸ್ಪೆಸಿಫಿಕ್, ನಿಮ್ಮ ಬ್ರಾಂಚ್ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ಕಂಪ್ಯೂಟರ್ ಸೈನ್ಸ್ ಆದರೆ ಅಪ್ಲೈಡ್ ಮೆಟೀರಿಯಲ್ಸ್ ಫಾರ್ ಸ್ಮಾರ್ಟ್ ಸಿಸ್ಟಮ್ಸ್ ಅಂತ ಓದ್ತೀರಾ. ಎಮರ್ಜಿಂಗ್ ಸೈನ್ಸಸ್ ಕೋರ್ಸಸ್ಸಲ್ಲಿ ಇಂಟ್ರೊಡಕ್ಷನ್ ಟು ಸಿವಿಲ್ಲು ಅದು ಆಗಲೇ ನೋಡಿದರೆ ಸೇಮ್ ಸಬ್ಜೆಕ್ಟ್ಸ್ ಇರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸಸ್ಸಲ್ಲಿ ಇಂಟ್ರೊಡಕ್ಷನ್ ಟು C, ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕೋರ್ಸಸ್ ಲ್ಯಾಬಲ್ಲಿ C ಪ್ರೋಗ್ರಾಮಿಂಗ್ ಲ್ಯಾಬ್, ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬ್ ಎಲ್ಲ ಫಸ್ಟ್ ಇಯರಲ್ಲೇ ಕಲಿತೀರಾ. ಈಗ ತುಂಬ ಟೈಮ್ ಇದೆ, 2-3 ಮಂತ್ಸ್ ಇದೆ. ಏನಿದು ಪೈಥಾನು, ಏನಿದು C, ಸೆನ್ಸರ್ ಅಂದರೆ ಏನು, ಸುಮ್ಮನೆ ಗೂಗಲ್ ಮಾಡಿ, ಎಲ್ಲರ ಹತ್ರ ಫ್ರೀಯಾಗಿ ಇಂಟರ್ನೆಟ್ ಇರುತ್ತೆ, ಸುಮ್ಮನೆ ನೋಡಿ, ಏನು ಅರ್ಥ ಮಾಡ್ಕೋಬೇಕು ಅಂತ ಏನಿಲ್ಲ. ನೆಕ್ಸ್ಟು ಇಂಟರ್ಡಿಸಿಪ್ಲಿನರಿ ಪ್ರಾಜೆಕ್ಟ್ ಬಗ್ಗೆ ನಾನು ಆಗಲೇ ಹೇಳಿದೆ, ಇನ್ನೊಂದ್ಸರಿ ಓದ್ಬಿಡ್ತೀನಿ. ಇಂಟರ್ಡಿಸಿಪ್ಲಿನರಿ ಸ್ಟೂಡೆಂಟ್ ಟೀಮ್ ಈಸ್ ಮ್ಯಾಂಡೇಟರಿ. ಬರೀ ನಿಮ್ಮ ಬ್ರಾಂಚಲ್ಲಿರೋ, ನಿಮ್ಮ ಡೆಸ್ಕಲ್ಲಿ ಕೂತಿರೋ ಫ್ರೆಂಡ್ಸ್ ಜೊತೆಲಿ ಮಾಡೋದಲ್ಲ ಇದು. ಎ ಟೀಮ್ ಕನ್ಸಿಸ್ಟ್ ಆಫ್ students from mechanical engineering, electronics and communication engineering, and computer science and engineering to collaboratively design and implement the project. ಸೊ ಎಲ್ಲ ಬೇರೆ ಬೇರೆ ಸ್ಟ್ರೀಮ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ನೀವು ಒಂದು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಏನಿರುತ್ತೆ ಅಂತ ಸ್ವಲ್ಪ ನೋಡಿಕೊಂಡು ಅಡ್ಮಿಷನ್ ತಗೊಳ್ಳಿ. ದಿಸ್ ಮೇ ನಾಟ್ ಅಪ್ಲೈ ಫಾರ್ ಆಟೋನಮಸ್ ಕಾಲೇಜಸ್. ಬೇಕಾದ್ರೆ ಆಟೋನಮಸ್ ಅವರು ಸ್ವಲ್ಪ ಚೇಂಜ್ ಮಾಡ್ಕೊಂಡಿರ್ಬೋದು ಇದೇ ಥರ, ಬಟ್ ದಿಸ್ ಸಿಲೆಬಸ್ ಸ್ಕೀಮ್ ಈಸ್ ವೆರಿ ಗುಡ್. ಸೊ ಯಾರಾದರೂ ನಾನ್ ಆಟೋನಮಸ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಬೇಜಾರು ಮಾಡ್ಕೋಬೇಡಿ, ತುಂಬ ಚೆನ್ನಾಗಿ ಇದೆ ಅಂತ ಖುಷಿ ಪಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.